ವೀಕ್ಷಕರೇ, ನಾವಿವತ್ತು ಇರ್ತಕ್ಕಂಥದ್ದು ಒಂದು ಐತಿಹಾಸಿಕ ಪಟ್ಟಣ ಕಮಲಾಪುರದಲ್ಲಿ. ಕಮಲಾಪುರ ಪಟ್ಟಣ, ಒಂದು ಕಮಲಾಪುರ ಅಂತಕ್ಕಂಥ ಊರು ತಂದೆ ಆಗಿರ್ತಕ್ಕಂಥ ಐತಿಹಾಸಿಕ ಪ್ರಸಿದ್ಧಿಗಳಿಗೆ ಪ್ರಖ್ಯಾತವಾಗಿರ್ತಕ್ಕಂಥದ್ದು. ಒಂದು ಕಡೆ ಕೂಗಳತೆ ದೂರದಲ್ಲಿರ್ತಕ್ಕಂಥ ಹಂಪಿಯ ಒಂದು ಹಂಪಿ ಇದ್ದರೆ, ಮತ್ತೊಂದು ಕಡೆ ಕಮಲಾಪುರ ಕೆರೆ ಅಂದರೆ ಸಾವಿರಾರು ರೈತರಿಗೆ ತಂದೆ ಆಗಿರ್ತಕ್ಕಂಥ ಜಲಧಾರೆಯನ್ನು ನೀಡ್ತಾ ನೂರಾರು ಸಾವಿರಾರು ಎಕರೆಗಳು ಸಮೃದ್ಧಿಯಾಗಿ ಬೆಳೆಯನ್ನು ಬೆಳೀತಾ ಇದೆ ಅಂತಂದರೆ ಕಮಲಾಪುರ ಕೆರೆ ಒಂದು ಕಾರಣ. ಜೊತೆಗೆ ಇನ್ನಷ್ಟು ಸ್ವಲ್ಪ ದೂರ ಹೋದರೆ ನಮಗೆ ಸಿಗ್ತಕ್ಕಂಥದ್ದು ದರೋಜಿ ಕರಡಿಧಾಮ, ಅಂದರೆ ಏಷ್ಯಾದ ಏಕೈಕ ಕರಡಿಧಾಮ. ಈ ಎಲ್ಲ ಪ್ಲೇಸ್ಗಳನ್ನು, ಎಲ್ಲ ಸ್ಥಳಗಳನ್ನು ತನ್ನ ಗರ್ಭದಲ್ಲೇ ಇಟ್ಕೊಂಡಿರ್ತಕ್ಕಂಥ ಒಂದು ಊರು ಕಮಲಾಪುರ. ಈ ಕಮಲಾಪುರದಲ್ಲಿ ಇವತ್ತಿನ ದಿವಸ ನಾವು ಬಂದಿರತಕ್ಕಂಥದ್ದು ಪಾಳೆಗಾರಿಕೆ ನಡೆಸಿರ್ತಕ್ಕಂಥ ಪಳಿಯುಳಿಕೆಗಳು ಉಳಿದಿರುವಂತಹ ವಾಲ್ಮೀಕಿ ನಾಯಕ ಸಮಾಜದ ಕೇರಿಗಳಿಗೆ. ಆ ಕೇರಿಗಳಲ್ಲಿ ಇರ್ತಕ್ಕಂಥ ಅನೇಕ ಮುಖಂಡರುಗಳು, ಜನಪ್ರತಿನಿಧಿಗಳು ನಮ್ಮ ಜೊತೆ ಮಾತಾಡಲಿಕ್ಕೆ ಇದ್ದಾರೆ. ಬನ್ನಿ, ಆ 6 ಕೇರಿಗಳು ಅಂದರೆ ಗೋನಾಳ್ ಕೇರಿ, ಮನ್ಮಥ್ ಕೇರಿ, ತಿಮ್ನಾಥ್ ಕೇರಿ, ಬಂಡಿ ಕೇರಿ, ಚೌಡಿಕೇರಿ, ಹಾಗೆ ಹಿರೇಕೆರಿ, ಈ 6 ಕೇರಿಗಳ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಮ್ಮ ತಂಡ ಅಂದರೆ ಆನಂದ್ ಸಿಂಗ್ ಆರ್ಮಿ ತಂಡ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಚಾರವಾಗಿ ಮಾತಾಡ್ತಾ ಇದೆ. 2 ಆಯಾಮಗಳಲ್ಲಿ ನಾವು ಅವರನ್ನ ಇಂಟರ್ವ್ಯೂ ಮಾಡ್ತೀವಿ, ಸಂದರ್ಶನ ಮಾಡ್ತೀವಿ. ಮೊದಲನೇದಾಗಿ ಆನಂದ್ ಸಿಂಗ್ ರವರು 4 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ ಕಮಲಾಪುರ ಭಾಗಕ್ಕೆ ನೀಡಿರ್ತಕ್ಕಂಥ, ಅದರಲ್ಲೂ ಈ ಒಂದು ಕೇರಿಗಳಿಗೆ ನೀಡಿರ್ತಕ್ಕಂಥ ಕೊಡುಗೆಗಳೇನು, ಜೊತೆಗೆ ಅದಾದ ನಂತರ ಬಂದ ಅವರ ಪುತ್ರರಾಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ ರವರು ಏನೆಲ್ಲ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ, ಯಾವ ವಿಷಯಗಳಿಗೆ, ಯಾವ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥ ವಿಚಾರವನ್ನ ನಾವಿವತ್ತು ಕೇಳ್ತಾ ಇದ್ದೀವಿ. ಇದು ಸಿದ್ಧಾರ್ಥ್ ಸಿಂಗ್ ಅವರ ಹುಟ್ಟುಹಬ್ಬದ ವಿಶೇಷ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್. ಬನ್ನಿ, ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಚಾರವಾಗಿ 6 ಕೇರಿಗಳ ಮುಖಂಡರು ಏನೆಲ್ಲ ವಿಷಯಗಳನ್ನ ಹಂಚ್ಕೊಳ್ತಾರೆ ಅನ್ನೋದನ್ನ ಅವರಿಂದನೇ ಕೇಳಿ ತಿಳಿಯೋಣ. ಕೇರಿಯ ಎಲ್ಲ ದೈವಸ್ಥರಿಗೆ ಮತ್ತು ಮುಖಂಡರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ವಿ. ನಾವು ಆನಂದ್ ಸಿಂಗ್ ಆರ್ಮಿ ಅಂತಂದೇಳಿ, ಇದು ಹೊಸಪೇಟೆಯಲ್ಲಿ ಆನಂದ್ ಸಿಂಗ್ ರವರ ಅಭಿಮಾನಿಗಳು ಕಟ್ಟಿರ್ತಕ್ಕಂಥ ಒಂದು ಸಂಘಟನೆ. ಏನು ಕೆಲಸ ಮಾಡ್ತಾಯಿದೆ ಅಂತ ಹೇಳಿದ್ರೆ, ಈಗ ಸರಿಸುಮಾರು 20 ದಿವಸ ಆಯಿತು. ಆಗಸ್ಟ್ 10 ಅಂದರೆ ಇನ್ನೊಂದು 5 ದಿವಸ ಹೋದರೆ ಸಿದ್ಧಾರ್ಥ್ ಸಿಂಗ್ ರವ್ರ ಬರ್ತ್ಡೇ ಇದೆ. ಆ ಬರ್ತ್ಡೇ ಹಿನ್ನೆಲೆಯಲ್ಲಿ ನಾವೆಲ್ಲ ಹೊಸಪೇಟೆ ಎಲ್ಲ ಹಳ್ಳಿಗಳಿರ್ತಕ್ಕ ಎಲ್ಲ ಹಳ್ಳಿಗಳಲ್ಲಿ ಮುಗಿಸ್ಕೊಂಡು ಕಮಲಾಪುರ ಪಟ್ಟಣಕ್ಕೆ ಬಂದೀವಿ ಇವತ್ತಿನ ದಿವಸ. ವಿಷಯ ಇಷ್ಟೇ, ಆನಂದ್ ಸಿಂಗ್ ರವರು ಏನು ಕೆಲಸಗಳನ್ನ ಮಾಡಿದ್ದಾರೆ, ಸಿದ್ಧಾರ್ಥ್ ಸಿಂಗ್ ರವರು ನಿಮ್ಮ ಜೊತೆ ಯಾವ ರೀತಿಯಲ್ಲಿ ಒಡನಾಟ ಇಟ್ಕೊಂಡಿದ್ರು, ನಿಮ್ಮಲ್ಲಿ ಒಂದು ಗ್ರಾಮ ವಾಸ್ತವ್ಯ ರೀತಿಯಲ್ಲಿ ಬಂದು ನಿಮ್ಮಲ್ಲಿ ಕೂಡ ಕಮಲಾಪುರ ಪಟ್ಟಣದಲ್ಲಿ ಕೂಡ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡು ಕೇರಿ ವೈಸ್ ಅಂದರೆ ಯಾವ್ಯಾವ ಕೇರಿಗೆ ಅವರು ಶಾಸಕರಾಗಿ, ಸಚಿವರಾಗಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಆ ಒಂದು ವಿಚಾರವಾಗಿ ನಿಮ್ಮ ಜೊತೆ ಮಾಹಿತಿಯನ್ನು ಸಂಗ್ರಹಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮ ಟೀಮ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಪಟ್ಟಣಕ್ಕೆ ಬಂದಿದ್ದೀವಿ, ನಿಮ್ಮ ಕಮಲಾಪುರ ಪಟ್ಟಣಕ್ಕೆ ಬಂದಿದ್ದೀವಿ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ಹಿರೇಕೆರೆಯ ಯಜಮಾನರು, ಮುಖಂಡರಾಗಿರ್ತಕ್ಕಂಥ ಜಿಗಳೆ ಹನುಮಂತಣ್ಣವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹನುಮಂತಣ್ಣ, ನಿಮಗೆ ನಮಸ್ಕಾರ. ನಮಸ್ಕಾರ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ವಿಚಾರ ಬಂದಾಗ, ನೀವು ಅವ್ರ ತಂದೆಯವರು ಮತ್ತು ಅವರ ಮಗ ಈ ಇಬ್ಬರ ಒಡನಾಡಿಯಾಗಿ ಭಾಳಷ್ಟು ವಿಚಾರಗಳನ್ನು ನೋಡಿದ್ದಾರೆ. ಮೊದಲನೇದಾಗಿ ಆನಂದ್ ಸಿಂಗ್ ಅವರಿಗೆ ಕಮಲಾಪುರದ ಈ ಕೇರಿಗಳ ಭಾಗ ಅಂತಂದು ಹೇಳಿದ್ರೆ ಎಲ್ಲಿಲ್ಲದ ಒಂದು ಪಂಚಪ್ರಾಣ ಮತ್ತು ವಿಶೇಷವಾದ ಗೌರವ, ಒಂದು ಅಭಿಮಾನ. ಈ ವಿಚಾರ ಬಂದಾಗ ಅವ್ರು 4 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ ನಿಮ್ಮ ಒಂದು ಹಿರೇಕೇರಿ ಭಾಗಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ನೆನೆಸ್ಕೊಳ್ತೀರಿ ಅನ್ನೋದಾದರೆ ಯಾವ ಉದಾಹರಣೆಗಳನ್ನು ನಮ್ಮ ಜೊತೆಗೆ ನೀವು ಹಂಚ್ಕೊಳ್ತೀರಾ? ನಮ್ಮದು ನೋಡ್ರಿ, ಇದು ಕಮಲಾಪುರ 15ನೇ ವಾರ್ಡ್ ಹಿರೇಕೇರಿ. ನಮಗೆ ಬಹಳಷ್ಟು ನಾವು ಏನು ಬೇಡಿಕೆ ಇಟ್ಟಿವಿ ಅವೆಲ್ಲ ನಮಗೆ ಆನಂದ್ ಸಿಂಗ್ ಸರ್ ಅವರು ಈಡೇರಿಸ್ಯಾರ. ಒಂದು ಗಾರ್ಬೈಗೂಡು ಆಂಜನೇಯ ತೇರಾಗಿರ್ಬೋದು, ಅಥವಾ ಒಂದು ಚೌಡಿ, ಹಿರೇಕೇರಿ ಚೌಡಿ, ಮಾರಿಯಮ್ಮ ಗುಡಿ ದೇವಸ್ಥಾನ, ಒಂದು ರೈತರಿಗೆ ಬೋರ್ವೆಲ್ಲ, ನಮ್ಮ ರೈತರಿಗೆ ಅನುಕೂಲ ಆದಂಗೆ ರೋಡ್ಗಳು ಮಾಡಿಕೊಟ್ಟಾರೆ. ಭಾಳ ನಾವು ಏನು ಕೇಳಿವಿ ಅವೆಲ್ಲ ಈಡೇರಿಸ್ಕೊಟ್ಟಾನ ಆನಂದ್ ಸಿಂಗ್ ಸರ್ ಅವರು. ನಮಗೆಲ್ಲ ಒಳ್ಳೆ ಕೆಲಸ ಮಾಡ್ಯಾನ್ರಿ. ಮೊನ್ನೆ ಆನಂದ್ ಸಿಂಗ್ ಮಗರೇ ಸಿದ್ಧಾರ್ಥ್ ಸಿಂಗ್ ಅವರು ಗ್ರಾಮ ವಾಸ್ತವ ಮಾಡಿದಾಗ ಭಾಳಷ್ಟು ಸಹಾಯ ಮಾಡ್ಯಾನ್ರಿ. ಯಾವುದೋ ಒಂದು ಆಸ್ಪತ್ರೆದಾಗಿರ್ಬೋದು, ಒಂದು ಯಾವುದೋ ಮೆಡಿಕಲ್ದಾಗಿರ್ಬೋದು, ಅವ್ರ ಸ್ಕೂಲ್ ಹುಡುಗರಿಗಾಗಿರ್ಬೋದು, ಬಹಳಷ್ಟು ಕೆಲಸ ಅವರು ನಮ್ಮ ಹಿರೇಕೆರಿಗೆ ಕೊಡುಗೆ ಕೊಟ್ಟಾರೆ, ಅವರಿಬ್ಬರು ತಂದೆ ಮಕ್ಕಳದು. ಹಿರೇಕೆರಿಗೆ ಆನಂದ್ ಸಿಂಗ್ ಅವರು ಕೊಡುಗೆ ಮಾಡಿರ್ತಕ್ಕಂಥ ಒಂದು ಕೊಡುಗೆಪ್ಪ, ಅದನ್ನು ಯಾವತ್ತು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅನ್ನೋದಾದರೆ ಆ ಒಂದು ಹಿರೇಕೆರೆ ಯಾವ ಉದಾಹರಣೆನ ನಮ್ಮ ಜೊತೆಗೆ ಹಂಚ್ಕೊಳ್ತೀರಾ? ನಮಗೆ ನೋಡ್ರಿ, ಮತ್ತು ಇವಾಗ ಇವೆಲ್ಲ ಚೌಡಿ ಅವೆಲ್ಲ ಮಾಡಿಸ್ಯಾರಲ್ಲ, ಇದೇ ನಮಗೆ ಭಾಳ ವರ್ಷಲೆಸ್ ಇದಾಗಿತ್ತು. ಅದೇ ನಮಗೆ ಭಾಳ ಇದಂದ್ರೆ ಅನುಕೂಲ, ಅಂದರೆ ಭಾಳ ಕೊಡುಗೆ, ಭಾಳ ದೊಡ್ಡ ಕೊಡುಗೆ ನಮಗೆ ಚೌಡಿ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ತಿಮ್ನಾಥ್ ಕೇರಿಯ ಮತ್ತೋರು ಮುಖಂಡರಾಗಿರ್ತಂಥ ಗೋಪಾಲಣ್ಣ ಅವರಿದ್ದಾರೆ. ಬನ್ನಿ, ಅವ್ರನ್ನ ನಾವು ಮಾತಾಡ್ಸೋಣ. ಅವ್ರು ಏನೆಲ್ಲ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ ಅಂತಂದೇಳಿ. ಗೋಪಾಲಣ್ಣ, ನಮಸ್ತೆ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಷಯಕ್ಕೆ ಬಂದಾಗ, ನಿಮ್ಮ ಶ್ರೀಮತಿಯವರು ಜನಪ್ರತಿನಿಧಿ ಆಗಿದ್ದಾರೆ. ಅವರ ಸ್ಥಾನದಲ್ಲಿ ತಾವು ಕೂಡ ಇಡೀ ನಿಮ್ಮ 14ನೇ ವಾರ್ಡೆಲ್ಲ ಅಡ್ಡಾಡ್ತಿರ್ತಾರೆ. ಜೊತೆಗೆ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದಾಗ ಈ ಭಾಗದ್ದು
ಶಾಸಕರು ಮತ್ತು ಸಚಿವರಾಗಿದ್ದ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವ್ರ ಜೊತೆ ತುಂಬ ಉತ್ತಮವಾದ ಒಡನಾಟ ಇಟ್ಕೊಂಡಿರ್ತೀವಿ. ಸೊ ಆ ನೆನಪುಗಳನ್ನು ನೀವು ಮೆಲ್ಕು ಹಾಕೋದಾದರೆ ಯಾವೆಲ್ಲ ವಿಷಯಗಳು ಮತ್ತು ಯಾವೆಲ್ಲ ವಿಚಾರಗಳು ನಿಮ್ಮ ಒಂದು ತಿಮ್ನಾಥ್-ಕೇರಿಗೆ ಒಂದು ಕೊಡುಗೆಗಳಂತಂದೇಳಿ ಕಂಡಾಗ ಯಾವೆಲ್ಲ ಉದಾಹರಣೆಗಳು, ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತೀರಾ? ಸರ್, ನಮಗೆ ನಮ್ಮ 14 ನೋಡು ತಿಮ್ನಾಥ್-ಕೇರಿಯಲ್ಲಿ ಯಾವ ಶಾಸಕರು ಕೂಡ ಮಾಡಲಾರ್ದಂಥ ಕೆಲಸ ನಮ್ಮ ಆನಂದ್ ಸಿಂಗ್ ಸಾಹೇಬ್ರವ್ರು ಮಾಡಿದ್ದಾರೆ. ನಾವು ಇನ್ನೂವರೆಗೆ ಅದನ್ನು ನಮ್ಮ ಕೈಲಿ ಮಾಡಲಾರ್ದಂಥ ಕೆಲಸನ ನಮ್ಮ ದೇವಸ್ಥಾನವನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಹಿಂದೆ ಸುಮಾರು ಒಂದು 2 ವರ್ಷ ಕೆಳಗಡೆ ಅವರು ಗ್ರಾಮೋತ್ಸವ ಬಂದಾಗ ಕ್ಯಾನ್ಸರ್ ಪೇಷಂಟ್ಗಳು, ಹಾರ್ಟ್ ಅಟ್ಯಾಕಿಗೆ ಅವರೆಲ್ಲರಿಗೆ ಭಾಳ ಸಹಾಯ ಮಾಡಿದ್ದಾರೆ. ಆಮೇಲೆ ಬೋರ್ವೆಲ್ಸು ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿ ಭಾಳ ಪುಣ್ಯ ಮಾಡಿರ್ಬೇಕು ನಾವು ಪಡಿಬೇಕಂತಂದರೆ. ಅವರಿಲ್ಲದಕ್ಕೆ ಇವಾಗ ನಮ್ಮ ಓಣಿಗಳೆಲ್ಲ ಅನಾಥರಾಗ್ಬಿಟ್ಟಿದ್ದಾರೆ ಸರ್. ಸೊ ಈಗ ಆನಂದ್ ಸಿಂಗ್ರವರು ನಿಮ್ಮ ಒಂದು ತಿಮ್ನಾಥ್-ಕೇರಿಗೆ ಮಾಡಿರ್ತಕ್ಕಂಥ ಕೊಡುಗೆಗಳು ಅಂತ ಬಂದಾಗ ಒಂದು 4-5 ಕೆಲಸಗಳು ಅಂತಂದೇಳಿ ನಾನು ಕೇಳಿದರೆ ಯಾವ ಕೆಲಸಗಳನ್ನ ನೀವು ನಮಗೆ ಉದಾಹರಣೆಯಾಗಿ ಕೊಡ್ತೀರಾ? ಸರ್, ನಿಜಲಿಂಗಮ್ಮ ದೇವಸ್ಥಾನ ಒಂದು ಯಾರು ಮಾಡಲಾಡ್ತಕ್ಕಂಥ ಕೆಲಸ, ಅದು ಒಂದು ಟೆಂಪಲ್ ಮಾಡಿದ್ದಾರೆ. ಅದು ನಾವೆಲ್ಲ ಭಾಳ ಖುಷಿಯಿಂದ ಭಾಳ ಖುಷಿಯಾಗಿದೆ ನಮಗೆ. ಅದಾದಮೇಲೆ ಆಮೇಲೆ ನಮಗೆಲ್ಲ ಬೋರ್ವೆಲ್ಸನ್ನು ಮಾಡಿಸ್ಕೊಟ್ಟಿದ್ದಾರೆ, ಶೌಚಾಲಯಗಳೂ ಮಾಡಿಸ್ಕೊಟ್ಟಿದ್ದಾರೆ ಸರ್. ಅದು ನಾವು ಮರೆಯಲಾರ್ದಂಥ ಒಂದು ಕಾಣಿಕೆ ನಮಗೆ ಕೊಟ್ಟಿದ್ದಾರೆ ಸರ್. ಮುಂದುವರೆದಂತೆ ಸಿದ್ಧಾರ್ಥ್ ಸಿಂಗ್ರವರು ನಿಮ್ಮ ಕಮಲಾಪುರದಲ್ಲಿ ಕೂಡ ವಾಸ್ತವ್ಯವನ್ನು ಹೂಡ್ತಾರೆ. ವಾಸ್ತವ್ಯ ಹೂಡಿದಾದ್ಮೇಲೆ ವಾರ್ಡಿಗೆ ಕೇರಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಜನರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಅಹವಾಲುಗಳನ್ನು ಅವ್ರ ಮುಂದೆ ಹೇಳ್ತಾರೆ. ಅವರು ಪಟ್ಟಿ ಮಾಡ್ತಾರೆ. ಪಟ್ಟಿ ಮಾಡಿದ ನಂತರ ಒಂದು ಕಾರ್ಯಕ್ರಮ ಕೂಡ ಕಮಲಾಪುರ ಪಟ್ಟಣದಲ್ಲಿ ಆಗ್ತದೆ ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ. ಆ ಸಂದರ್ಭದಲ್ಲಿ ನೀವು ಸಿದ್ಧಾರ್ಥ್ ಸಿಂಗ್ರನ್ನು ಅತ್ಯಂತ ಹತ್ತಿರದಿಂದ ನೋಡಿದಾಗ ಅವರ ಒಂದು ಕುರಿತಾಗಿ ವಿಷಯಗಳನ್ನು ನಾನು ಕೇಳಿದ್ರೆ ಏನೆಲ್ಲ ಒಂದು ಅಭಿಪ್ರಾಯಗಳನ್ನು ಸಿದ್ಧಾರ್ಥ್ ಸಿಂಗ್ ಅವ್ರ ಬಗ್ಗೆ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಅವರು ನಮ್ಮ ಕೇರಿ ಒಳಗಡೆ ಬಂದಾಗ ಸಾಕಷ್ಟು ಜನ ಎಲ್ಲ ಪೇಷಂಟ್ಗಳು ಇರ್ತಾಯಿದ್ದಾರೆ. ಅವರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಏನು ಇರುವುದಿಲ್ಲ, ಭಾಳ ಬಡತನದಲ್ಲಿ ಇರ್ತಾರೆ. ಅಂಥವ್ರಿಗೆ ಸಿದ್ಧಾರ್ಥ್ ಸಿಂಗ್ ದಳರಿಗೆ ಕರ್ಕೊಂಡು ಬಂದು ನಮ್ಮ ವಾರ್ಡ್ನಲ್ಲಿ ಭಾಳ ಜನಕ್ಕೆ ಕ್ಯಾನ್ಸರ್ ಪೇಷಂಟ್ಗಳಿಗೆಲ್ಲ ಅವಾಗಿಂದ ಅವೆಲ್ಲ ಇಮಿಡಿಯೇಟ್ಲಿ ಫೋನ್ ಮಾಡಿ ಹಾರ್ಟ್ ಪೇಷಂಟ್ಗಳಿಗೆ, ಆಪ್ರೇಷನ್ಗಳಿಗೆ, ನಿರ್ಗತಿಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಈಗ ಎಲೆಕ್ಷನ್ ಆಯಿತು ಹೋದ ವರ್ಷ, ಸಿದ್ಧಾರ್ಥ್ ಸಿಂಗ್ರವರು ಅದರಲ್ಲಿ ಪರಾಭವಗೊಳ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಏನಾದರೂ ಒಂದು ಪರಿಣಾಮ ಆ ಥರ ವ್ಯಕ್ತಿ, ಈಗ ನೀವೇ ಹೇಳ್ದಂಗೆ ಹಲವಾರು ದಾನದ ಗುಣಗಳಿದ್ದಾವೆ, ನಾಯಕತ್ವದ ಗುಣಗಳಿದ್ದಾವೆ, ಜನರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಆ ಒಂದು ತಾಯಿ ಕರಳು ಇರ್ತಕ್ಕಂಥ ಒಂದು ಗುಣಗಳು ಅವರಲ್ಲಿದ್ದಾವೆ ಅಂತ ಹೇಳ್ತೀರಾ. ಈ ಎಲೆಕ್ಷನಲ್ಲಿ ಪರಾಭವಗೊಳ್ತಾರೆ. ಆ ಸಂದರ್ಭದಲ್ಲಿ ನಿಮಗಾದ ಒಂದು ಮನಸ್ಥಿತಿ ಬಗ್ಗೆ ಏನಂತ ಹೇಳಕ್ಕೆ? ಸರ್, ನಮಗಾದ ಮನಸ್ಥಿತಿ ಅಂದರೆ ಹಿಂದೆ ಏನು 2-3 ವರ್ಷ ಕೆಳಗಡೆ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಈಗಿಲ್ಲ ಸರ್. ಈಗ ನಾನೇ ಒಂದು ಉದಾಹರಣೆ, ಒಂದು ಆಫೀಸಿಗೆ ಹೋಗ್ಬೇಕಾದ್ರೆ, ಪಟ್ಟಣ ಪಂಚಾಯತಿಗೆ ಹೋಗ್ಬೇಕಾದ್ರೆ ಇವತ್ತಿನವರೆಗೆ 10 ದಿನ ಆಯಿತು. ನಮ್ಮ ಮುಖ್ಯಾಧಿಕಾರಿಗಳಿಲ್ಲ, ಜನರೆಲ್ಲ ತಿರುಗಾಡ್ತಾರೆ, ಹೋಗ್ತಾರೆ, ಜನರಿಗೆ ಸ್ಪಂದಿಸ್ತಕ್ಕಂಥವ್ರು ಯಾರೂ ಇಲ್ಲ. ಭಾಳ ಕಷ್ಟ ತೊಂದರೆಗಳಾಗ್ಬಿಡ್ತಾವೆ. ನೀರಿಲ್ಲ ಕುಡ್ಲಿಕ್ಕೆ. ನಾವು ಯಾರ ಹತ್ರ ಹೇಳ್ಕೋಬೇಕು ಸರ್? ಅದೇ ನಮ್ಮ ಹಿಂದೆ ಆನಂದ್ ಸಿಂಗ್ ಸಾಹೇಬ್ರವ್ರು ನಮಗೆ ಪರಿಚಯ ಇಲ್ಲದ್ರೊಳಗೆ ಸರ್ ಹಿಂಗಿದೆ, ಹಿಂಗೆ ಮಾಡಿಕೊಡ್ಬೇಕಂದ್ರೆ ಇಮಿಡಿಯೇಟ್ಲಿ ಅವಾಗಿಂದ ಅವರಿಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಕಳಿಸಿ ನಮ್ಮ ಕೆಲಸಗಳೆಲ್ಲ ಮಾಡಿಕೊಡ್ತಾರೆ ಸರ್. ಈಗ ಆಡಳಿತದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಹಿಂದಿನ ಆಡಳಿತಕ್ಕೆ ಈಗಿನ ಆಡಳಿತಕ್ಕೂ. ಸೊ ಮುಂದೆ ಅಂತ ಅಂದರೆ ಇದು ನಿಂತ ನೀರೆಲ್ಲ ಇದು ನಿರಂತರವಾಗಿ ಹರಿತಕ್ಕಂಥ ನೀರು. ಮುಂದೊಂದು ದಿನ ಅವಕಾಶಗಳು ಬಂದಾಗ ತಮ್ಮ ಒಂದು ನಿಲುವು ಯಾವ ರೀತಿಯಲ್ಲಿ ಆಗಿರುತ್ತೆ, ಏನಾಗಿರುತ್ತೆ ನಿಮ್ಮ ನಿಲುವು? ಇಂಥ MLA ನಾವು ಪಡಿಬೇಕಂದ್ರೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಸರ್ ನಾವು. ಯಾಕಂದರೆ ನಾವು ಹಿಂದೆ ನೋಡಿಲ್ಲ. ನನಗೆ 54 ವರ್ಷ, ಎಲ್ಲ ಎಷ್ಟೋ ಮಂದಿ MLAಗಳಿದೆ. ಇಂಥ MLA ಸಿಗಬೇಕಂದ್ರೆ ನಾವು ಭಾಳ ಪುಣ್ಯ ಮಾಡಿದ್ವಿ ಸರ್. ಈಗಲೂ ಅವ್ರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತದೆ, ನಮ್ಮೆಲ್ಲ ವಾರ್ಡ್ಗಳೆಲ್ಲ ಇಂಪ್ರೂವ್ ಆಗ್ತದೆ, ರೈತರೆಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ಭಾಳ ಅನಿಸುತ್ತೆ ಸರ್. ಆದರೆ ಏನು ಮಾಡ್ತೀವಿ, ನಮ್ಮ ಅದೃಷ್ಟ ಇಲ್ಲ ಅಂತ ಅನ್ಕೊಂಬಿಟ್ಟಿವಿ ಸರ್. ಮುಂದೆ 2028ರಲ್ಲಿ ಚುನಾವಣೆ ಇದೆ. ಒಂದು ಕಡೆ 2028ರ ಚುನಾವಣೆ, ಮತ್ತೊಂದು ಕಡೆ ಒಬ್ಬ ಯುವ ನಾಯಕ ಸಿದ್ಧಾರ್ಥ್ ಸಿಂಗ್ ಇದ್ದಾನೆ. ಜೊತೆಗೆ ನೀವು ಅನುಭವಿಸ್ತಕ್ಕಂಥ ಈ ಒಂದು ಆಡಳಿತದ ಈ 3 ದೃಷ್ಟಿಯಲ್ಲಿ ಇಟ್ಕೊಂಡಾಗ 2028ರ ಚುನಾವಣೆಯಲ್ಲಿ ನಿಮ್ಮ ನಿಲುವೇನಾಗಿರ್ತದೆ ಸರ್? ನಮ್ಮ ನಿಲುವೇನಂದರೆ, ಈಗ ಆಲ್ರೆಡಿ ನಾವೆಲ್ಲ ಇದೀವಲ್ಲ, ಜನ ಬರ್ತಿದ್ರೆ ಸಾಕಷ್ಟು ಜನ ನಮಗೆಲ್ಲ ಬೈತಿದ್ದಾರೆ. ಅವ್ರಿಗೆ ಹೇಳೋ ಪರಿಸ್ಥಿತಿ ಕೂಡ ನಮಗಿಲ್ಲ ಸರ್. ಯಾಕಂದರೆ ಎಲ್ಲ ಅಭಿವೃದ್ಧಿಗಳೆಲ್ಲ ಕುಂಠಿತವಾಗಿಬಿಟ್ಟಿದೆ. ನಾವು ಆಫೀಸಿಗೆ ಹೋಗಿ ಪಟ್ಟಣ ಪಂಚಾಯತ್ಗೆ ಹೋಗಿ ತಿಳಿಸ್ಬೇಕಂದ್ರೆ ಬಿಲ್ ಇಲ್ಲ, ಗ್ರ್ಯಾಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ ಸರ್. ಮುಂದೆ ನಮಗೆ ಇದೆಲ್ಲ ಒಂದು ಅನುಭವದ ಪಾಠ ಸರ್ ಇದು. ಯಾಕಂದರೆ ಹಿಂದೆ ಆಗಿರ್ತಕ್ಕಂಥ ಕೆಲಸಗಳು ಈ 2023 ಏನು ಚುನಾವಣೆ ಆಯ್ತಲ್ಲ, ಅವಾಗಿನಿಂದ ಯಾವ ಕೆಲಸಗಳು ಆಗ್ತಾಯಿಲ್ಲ ಸರ್. ನಾವು ವಾರ್ಡ್ಗಳಿಗೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಇದೆ. ಈಗ ಎಂಥ ವ್ಯಕ್ತಿ ಮುಂದೆ ಆಗಬೇಕು ಅನ್ನೋದು ನಿಮ್ಮ ಅಪೇಕ್ಷೆ? ನಮಗೆ ಆನಂದ್ ಸಿಂಗ್ ಸಾಹೇಬ್ರೆ ಆಗ್ಬೇಕಂತಂದ್ರೆ ನಮ್ಮ ಎಲ್ಲರ ಅಪೇಕ್ಷೆ ಇದೆ ಸರ್. ಯಾಕಂತಂದರೆ ನಮ್ಮ ವಾರ್ಡು ತಿಮ್ನಾಥ್-ಕೇರಿ ಒಳಗಡೆ ಅವ್ರಿಗೆ ನಾವು ಒಂದು ದೇವರು ಅಂತಂದು ಹೇಳಿ ತಿಳ್ಕೊಂಡು ನಾವು ಭಾವಿಸ್ತೀವಿ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಗೋನಾಳ್-ಕೇರಿಯ ಸಿದ್ದಪ್ಪ ಇವರು ನಮ್ಮ ಜೊತೆ ಮಾತಾಡಲಿಕ್ಕೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸಿದ್ದಪ್ಪಣ್ಣ. ನಿಮಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಷಯವಾಗಿ ನಾವು ನಿಮ್ಮ ಹತ್ರ ಅಭಿಪ್ರಾಯಗಳನ್ನು ಕೇಳಿದಾಗ
ಆನಂದ್ ಸಿಂಗ್ ಮಾಡಿರೋ ಅಭಿವೃದ್ಧಿ ಕಾರ್ಯಗಳು ಮತ್ತು ನಿಮ್ಮ ಗೋನಾಳ್ಕೇರಿಗೆ ಅವರ ಕೊಡುಗೆಗಳು ವಿಚಾರ, ಜೊತೆಗೆ ನಂತರ ಬಂದ ಸಿದ್ಧಾರ್ಥ್ ಸಿಂಗ್ರವರ ಒಂದು ವಿಚಾರ, ಎರಡೂ ನೀವು ಗಮನದಲ್ಲಿಟ್ಕೊಂಡು ಹೇಳೋದಾದರೆ ಯಾವ್ಯಾವ ಉದಾಹರಣೆಗಳನ್ನು, ಯಾವ್ಯಾವ ವಿಚಾರಗಳನ್ನು ನಮ್ಮ ಜೊತೆ ನೀವು ವಿನಿಮಯ ಮಾಡ್ಕೊಳ್ತೀರಿ? ಸರ್, ನಮಗೆ ನಮ್ಮ ಕೇರಿಗೆ ಚೌಡಿ ಮಾಡಿಕೊಟ್ಟಾರ. ಆಮೇಲೆ ಗ್ರಾಮವಾಸ್ತವ ಮಾಡಿದಾಗ ಈ ಅಂಗವಿಕಲ ಹುಡುಗರಿಗೆ, ಅಜ್ಜಿಯರಿಗೆ ಅಂತೆಲ್ಲ ದುಡ್ಡಿನ ವ್ಯವಸ್ಥೆ ಮಾಡಿದರು. ಆಮೇಲೆ ಇದು ಬೋರ್ವೇಲು, ಆಮೇಲೆ ರೋಡ್ಗಳು ರೈತರಿಗೆ ಎಲ್ಲದಕ್ಕೆ ಭಾಳ ಸ್ಪಂದಿಸ್ತಿದ್ರು ನಮಗೆ. ಅವ್ರು ಎಲ್ಲೇ ಇದ್ದರೆ ಒಂದು ಫೋನ್ ಮಾಡಿಸಿದ್ರೆ ಯಾಕಂದ್ರೆ ಕೆಲಸಗಳು ನಡೀತಿದ್ವು. ಅಷ್ಟು ಬಿಟ್ಟರೆ ಇವಾಗ 1.5 ವರ್ಷ ಆಗೈತೆ ಇವ್ರು ಗೆದ್ದು. ಮಕ ಇಲ್ಲ, ಅವ್ರಿಗೆ ಗೋಪ್ ಎಲ್ಲ ಇದ್ದಾನಂತ ನಾವು ಇವತ್ತಿಗೆ ಮಕ ನೋಡಿಲ್ಲ. ಇಂಥ ಎಮ್ ಎಲ್ ಎ ಬೇಕಾ ನಮಗೆ? 28ರಾಗ ಸಣ್ಣದಣಿ ಎಮ್ ಎಲ್ ಎ ಆಗ ನಿಜ, ನಾವು ನೋಡೋದು ನಿಜ. ಸಣ್ಣದಣಿ ಅಂದರೆ ಯಾರು? ಸಿದ್ಧಾರ್ಥ್ ಸಿಂಗ್ ಸರ್. ಸಿದ್ಧಾರ್ಥ್ ಸಿಂಗ್ ಸರ್ ಮಾಡೋದು ಎಮ್ ಎಲ್ ಎ ನಿಜ, ಗೆಲ್ತೇನ. ಯಾಕಂದ್ರೆ ಜನರು ಕೂಡ ಅಳ್ತಾಯಿದ್ರೆ ಆಗಲೇ 5 ವರ್ಷದಾಗ ಅಳ್ತು ಅವ್ರಿಗೆ ಬುದ್ಧಿ ಬರ್ತೈತೆ. ಇವಾಗ ಅಳ್ತಾಯಿದ್ರೆ ಆಲ್ರೆಡಿ 5 ವರ್ಷದಾಗ ಅಳ್ತಾರ, ಬುದ್ಧಿ ಬರ್ತೈತೆ. ಅವತ್ತಿನ ದಿನ ಆತಾಗದು ಸತಸಿದ್ಧ. ಕಮಲಾಪುರದ ಕೇರಿ ಭಾಗದಲ್ಲಿ ಚಾವಡಿ ಅಂತಕ್ಕಂಥದ್ದು ಆ ಭಾಗದ ವಾಲ್ಮೀಕಿ ನಾಯಕ ಸಮಾಜದ ಒಂದು ಗತ್ತು, ಗೈರತ್ತು ಮತ್ತು ಅದು ಒಂದು ಪ್ರತಿಷ್ಠೆ. ಅಂತಹ ಚಾವಡಿಗಳ ಒಂದು ವಿಚಾರಗಳನ್ನು ನಮ್ಮ ಆನಂದ್ ಸಿಂಗ್ ಅವರು ಮಾಡಿದ್ದಾರೆ. ಮತ್ತೊಂದು ಕೇರಿಗೆ ಹೋಗ್ತಕ್ಕಂಥ ಒಂದು ಪ್ರಯತ್ನ. ಈಗ ನಮ್ಮ ಜೊತೆ ಬಂಡಿಕೇರಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಗೊಂಚಿಗಾರ ಹನುಮಯ್ಯಣ್ಣವರಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಹನುಮಯ್ಯಣ್ಣ, ನಿಮಗೆ ಮೊದಲನೇದಾಗಿ ನಮಸ್ಕಾರ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಷಯವಾಗಿ ನಾವು ಜನಾಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೀವಿ. ಯಾಕೆ ಇಷ್ಟು ದಿವಸ ಬಿಟ್ಟು ಇವಾಗೇ ಬಂದಿರಿ ಅನ್ನೋ ಒಂದು ಗೊಂದಲ ಇರ್ಬೋದು. ಆಗಸ್ಟ್ 10ಕ್ಕೆ ಸಿದ್ಧಾರ್ಥ್ ಸಿಂಗ್ ಅವ್ರ ಬರ್ತ್ಡೇ ಇದೆ. ಆ ಹಿನ್ನೆಲೆಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಸಮಾಜಮುಖಿ ಕೆಲಸಗಳು, ಆನಂದ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಈ ಒಂದು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಜನರ ಹತ್ರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದೀವಿ. ಹೊಸಪೇಟೆ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ 37 ಹಳ್ಳಿಗಳನ್ನು ಅಡ್ಡಾಡ್ಕೊಂಡು ಇವತ್ತು ಪಟ್ಟಣ ಪಂಚಾಯಿತಿ ಆಗಿರ್ತಕ್ಕಂಥ, ಇದು ಪುರಸಭೆ ಆಗಿರ್ತಕ್ಕಂಥ ಕಮಲಾಪುರಕ್ಕೆ ಬಂದಿದ್ದೀವಿ. ಸೊ ಇದು ಜನಾಭಿಪ್ರಾಯ ಸಂಗ್ರಹ ಮಾಡ್ತಕ್ಕಂಥ ಒಂದು ಟೀಮ್ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಈ ವಿಷಯಗಳಂತ ಬಂದಾಗ 4 ಬಾರಿ ಶಾಸಕರಾದಾಗ ಆನಂದ್ ಸಿಂಗ್ ಅವರು, 2 ಬಾರಿ ಸಚಿವರಾದಾಗ ನೀವು ಜೊತೆಗೆ ಇರ್ತಕ್ಕಂಥವ್ರು, ನಿಮ್ಮ ಕೇರಿ ಭಾಗದಲ್ಲಿ ಬರ್ತಕ್ಕಂಥ ನಿಮ್ಮ ಊರಿನ ಸಮಸ್ಯೆಗಳನ್ನು ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ಅವರಿಂದ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಂಡಿರ್ತಕ್ಕಂಥದ್ದಿದೆ. ಸೊ ಈ ವಿಚಾರ ಬಂದಾಗ ನಿಮ್ಮ ಬಂಡಿಕೇರಿಗೆ ಆನಂದ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಯಾವುವು ಅಂತ ಕೇಳಿದಾಗ ಭಾಳಷ್ಟು ಮುಖ್ಯವಾಗಿ ನಿಮ್ಮ ನೆನಪಿನ ಮುಂದೆ ಬರ್ತಕ್ಕಂಥ, ನಿಮ್ಮ ಕಣ್ಣು ಮುಂದೆ ಬರ್ತಕ್ಕಂಥ ಕೆಲಸಗಳು ಅಂತಿದ್ರೆ ಯಾವ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತೀರಿ? ನಮ್ಮ ಕೆರೆಗೆ ಚೌಡಿ ಕಡಿಸ ಸ್ವಾಮಿ, ಹುಲಿಗೆಮ್ಮ ಗುಡಿ ಬಂದು ಮತ್ತು ಪಲ್ಯಕ್ಕಿಗೆ ಇಷ್ಟಂತ ಕೊಟ್ಟರು ಸರ್ ನಾನು. ಮತ್ತು ಇಲ್ಲಿ ನಮ್ಮ ಸಿದ್ದೇಶ್ವರ ಶಾಲೆಗೆ 4 ಕೊಠಡಿ ನಿರ್ಮಾಣ ಮಾಡಿಸ್ಕೊಟ್ಟರು ಸ್ಕೂಲಿಗೆ. ಮತ್ತು ಆ ಗ್ರಾಮ ಪಂಚಾಯತ್ ಗ್ರಾಮ ಔಷಧಿ ಬಂದಾಗ ಎಲ್ಲ ಸಹಾಯ ಮಾಡ್ಯಾರ ಸರ್. ಯಾರು? ಆನಂದ್ ಸಿಂಗ್ ಅವರು. ಆನಂದ್ ಸಿಂಗ್. ಸಿದ್ಧಾರ್ಥ್ ಸಿಂಗ್ ಅವರು ಗ್ರಾಮ ಬಂದಾಗ ಕೂಡ ಒಬ್ಬರಿಗೆ ಅಲ್ಲಿ ಹೆಣ್ಮಕ್ಳಿಗೆಲ್ಲ ಸಹಾಯ ಮಾಡ್ಯಾರ ಸರ್. ಅದ್ರ ಸಹಾಯ ಅಂದರೆ ಯಾವ್ಯಾವ ರೀತಿಯಲ್ಲಿ? ಅವರು ಬಾಡಿಗೆ ಮನೇಲಿ ಇದ್ರು ಸರ್. ನಮಗೆ ಗುಡಿಗೆ ಜಾಗ ಬಿಟ್ಟು ಕೊಟ್ಟಿದ್ರು, ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅವರು ಬಾಡಿಗೆ ಮನೆಗೆ ಇದ್ರೆ ಅವ್ರಿಗೆ ಅದೆಲ್ಲ ತೆಗಿಸಿ ಅವರೇ ಎಲ್ಲ ಖರ್ಚು ಕೊಟ್ಟರು ನಮಗೆ. ಸೊ ಈಗ ಒಂದು ಊರು ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಅದನ್ನು ಆಳ್ತಕ್ಕಂಥ ನಾಯಕ ಕೂಡ ಸಮರ್ಥನಾಗಿರಬೇಕು ಅಂತ ಬರ್ತದೆ. ಸೊ ಈ 15 ವರ್ಷಗಳ ಕಾಲ ಅವರ ಆಡಳಿತ ನೋಡಿರ್ತಕ್ಕಂಥ ತಾವೆಲ್ಲ, ಸೊ ಹೆಂಗೆ ನಿಮಗೆ ತೃಪ್ತಿ ತಂದಿದೆ ಅವರ ಆಡಳಿತ, ಆನಂದ್ ಸಿಂಗ್ ಅವರ ಆಡಳಿತ? ಅದಾದ ನಂತರ ಬಂದರ ಇದು ಸಿದ್ಧಾರ್ಥ್ ಸಿಂಗ್ ಅವರ ಒಂದು ಸಮಾಜಮುಖಿ ಕಾರ್ಯಗಳು ಯಾವ ರೀತಿಯಲ್ಲಿ ಅನಿಸ್ತಾ ಸರ್? ಆನಂದ್ ಸಿಂಗ್ ಕೂಡ ಚೆನ್ನಾಗಿ ಮಾಡ್ಯಾರ ಸರ್. ಸಿದ್ಧಾರ್ಥ್ ಸಿಂಗ್ ಕೂಡ ಮಾಡ್ಬೇಕು ಮಾಡ್ಯಾರ. ಮೊನ್ನೆ ಏನು ಮತ್ತು ಟೈಮ್ ಇದೆಲ್ಲ ಮತ್ತು ಹೊರಗೊಂಡಿದ್ದಾರೆ ಅವರು. ನೆಕ್ಸ್ಟ್ ಬಂದರೆ ನೆಕ್ಸ್ಟ್ ಅವರೇ ಆಗ್ತಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಚೌಡಿಕೇರಿಯ ಮತ್ತೋರು ಮುಖಂಡರಾಗಿರ್ತಕ್ಕಂಥ ಗೊಂಚಿಗಾರ ಮಾರಪ್ಪಣ್ಣವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮಾರಪ್ಪಣ್ಣ, ನಮಸ್ತೆ ನಿಮಗೆ. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನೋದು ನಮ್ಮ ವಿಷಯ. ನೀವು ಅವರ ಆನಂದ್ ಸಿಂಗ್ ಅವ್ರನ್ನ ಶಾಸಕರಾಗಿ ಸಚಿವರಾಗಿ ನೋಡಿದಂಥ ಹಿರಿಯರಿದ್ದೀರಿ, ಅನುಭವಿಗಳಿದ್ದೀರಿ. ಅವರು ಶಾಸಕರಾಗಿದ್ದಾಗ, ಸಚಿವರಾಗಿದ್ದಾಗ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಯಾವ ರೀತಿಯಲ್ಲಿತ್ತು? ನಿಮ್ಮ ಚೌಡಿಕೇರಿಗೆ ಅವರ ಒಂದು ಕೊಡುಗೆಗಳು ಅಂತ ಕೇಳಿದಾಗ ಯಾವೆಲ್ಲ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಸರ್, ನಾವಂದರೆ ನಮ್ಮದು ಚೌಡಿ ಮಾಡ್ಯಾನ, ಅಲ್ಲಿಂದ ಆಂಜನೇಯನ ಗುಡಿ ಕೂಡ ಮಾಡ್ಯಾನ ಸರ್. ಹೆಣ್ಮಕ್ಳಿಗೆ ಸಾಕಾದಷ್ಟು ಬಟ್ಟೆಗಳು ಕೂಡ ಕೊಟ್ಟಾನ. ಆತನಷ್ಟು ಇದು ಯಾರೂ ಮಾಡಿಲ್ಲ. ಒಂದೊಂದು ಚೌಡಿಗೆ ಒಂದೊಂದು ಟಿ ವಿ ಕೊಡಿಸ್ಯಾನ. 6 ಕೇರಿದ್ರೆ 6 ಟಿ ವಿ ಕೊಡಿಸ್ಯಾನ. ಯಾವತ್ತಾದರೂ ಒಬ್ಬ ನಾನು MLA, ನಾನು ಮಿನಿಸ್ಟ್ರು ಅಂತಂದೇಳಿ ಅವರ ಒಂದು ನಡವಳಿಕೆಯಲ್ಲಿ ಯಾವತ್ತಾದ್ರೂ ನೀವು ನಿಮ್ಮ ಅನುಭವದಲ್ಲಿ ಅವ್ರು ಯಾವತ್ತಾದ್ರೂ ಅದನ್ನು ತೋರಿಸಿದ್ರ? ನಾನು MLA, ನಾನು ಮಿನಿಸ್ಟರ್ ಅನ್ನೋದು ನಿಮ್ಮ ಜೊತೆ ಮಾತಾಡಬೇಕಾದ್ರೆ, ಬರಿಬೇಕಾದ್ರೆ, ಮಾತಾಡಬೇಕಾದ್ರೆ ಮಾತ್ರ ತೋರಿಸಿಲ್ಲ ಅವರು. ಈಗ ಅವ್ರ ನಂತರ ಬಂದಿರತಕ್ಕಂಥ ಅವ್ರ ಮಗ ಸಿದ್ಧಾರ್ಥ್ ಸಿಂಗ್ ತಮ್ಮದೇ ಆಗಿರ್ತಕ್ಕಂಥ ಚಿಕ್ಕ ಪುಟ್ಟ ಸಮಾಜ ಸೇವೆಗಳಿಂದ ಕ್ಷೇತ್ರದಾದ್ಯಂತ ಅಡ್ಡಾಡ್ತಾ ಇದ್ರು. ನಿಮ್ಮ ಕಮಲಾಪುರದಲ್ಲಿ ಕೂಡ ವಾಸ್ತವ್ಯ ಮಾಡಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ನೋಡಿದ್ರಿ. ಅವರು ಒಂದು ವಿಚಾರಗಳು ಕೇಳಿದಾಗ ಏನು ಹೇಳ್ತೀರಿ? ಸರ್, ಅವ್ರು ಬಂದರೂ ಕೂಡ ಸ್ಕೂಲ್ಗಳು ಕೂಡ ಬುಕ್ಗಳು ಕೊಡ್ತಾಯಿದ್ರು.
ಇವಾಗ ಇವರು ಬಂದಾರೆ 1.5 ವರ್ಷ, ಒಂದು ಸ್ಕೂಲಿಗೆ ಒಂದು ಬುಕ್ಕೇ ಇಲ್ಲ. ಯಾರು ಇವ್ರಂದ್ರೆ ಯಾರು? ಮೊನ್ನೆ ಒಂದು ಪುಸ್ತಕ ಕೊಟ್ಟೆ ನೀವು ಕೇಳಿಸ್. ಸ್ಕೂಲ್ಗಳಿಗೆ ಬರ್ಬೇಕಾದ್ರೆ ವರ್ಷ ಶಾಲೆ ಮಕ್ಕಳು ಬಂದರೆ ಲೋಡು ಪುಸ್ತಕ ಬರ್ತಿದ್ವು. ಇವಾಗ ಯಾವ ಬರ್ತಾರೆ? ಯಾರು ತರಿಸೋದಿಲ್ಲ ಅವರು. ಈಗ ಎಲ್ಲ ವಿಚಾರಗಳು ಗುರ್ತಾಯ್ತು. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಅಭಿವೃದ್ಧಿಗಳು ಮಾಡಬೇಕಾದ್ರೆ ಅಂಥ ವ್ಯಕ್ತಿ ನಮ್ಮ ಜೊತೆಗೆ ಇಲ್ಲದೇ ಇದ್ದಾಗ ನಮ್ಮ ಮನ ಪರಿಸ್ಥಿತಿ ಹೆಂಗಿರ್ತದೆ? ನಿಮಗೆ ಏನು ಅನಿಸ್ತು? ಇವಾಗ ಏನು ಅನಿಸ್ತಾ ಇದೆ ಸರ್? ಇವಾಗ ಆ ತಿಲ್ಲದಕ್ಕೆ ಭಾಳ ಕಷ್ಟ ಆಗ್ಬಿಟ್ಟೆ ಜನಕ್ಕೆ. ಅಂಥ ಮುದಿಯರಿಗಾದ್ರೂ ಕೂಡ ದುಡ್ಡು ಕೊಟ್ಟು ಹೋಗ್ತಿದ್ದ. ಆಸ್ಪತ್ರೆಗೆ ಹೋಗ್ರಮ್ಮ ತೋರಿಸ್ಕೊಳ್ರಿ ಅಂತ. ಇವಾಗ ಯಾರು ಬರ್ತಾರೆ ಸರ್? ಯಾರು ಕೇಳೋದೇ ಇಲ್ಲ. ಈಗ 2028 ಚುನಾವಣೆ ಮುಂದಿದೆ. ಒಂದು ಕಡೆ ಈಗಿರ್ತಕ್ಕಂಥ ಆಡಳಿತದ ವೈಫಲ್ಯ, ಇನ್ನೊಂದು ಕಡೆ 2028 ಚುನಾವಣೆ, ಮತ್ತೊಂದು ಕಡೆ ಸಿದ್ಧಾರ್ಥ್ ಸಿಂಗ್ ಇದ್ದಾರೆ. ಈ ಎಲ್ಲ ವಿಚಾರಗಳಂತ ಬಂದಾಗ ಹಿರಿಯರಾಗಿರ್ತಕ್ಕಂಥ ತಾವು ಈ ಸಂದರ್ಭದಲ್ಲಿ ಯಾವ ಒಂದು ಸಂದೇಶವನ್ನು ಇಲ್ಲಿರ್ತಕ್ಕಂಥವ್ರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಸರ್, ನಾವಂತ ಸಿದ್ಧಾರ್ಥನ ಬಿಟ್ಟು ಮುಂದಕ್ಕೆ ಹೋಗೋದಿಲ್ಲ. ನಮ್ಮದು ಅಭಿಪ್ರಾಯ ಇರೋದು ಆತನ ಮೇಲೆ. ಯಾಕೆ ಇಷ್ಟೆಲ್ಲ ಅವ್ರ ಬಗ್ಗೆ ಅಭಿಮಾನ ಪ್ರೀತಿ ಅಂತ ಕೇಳಿದರೆ ಏನು ಹೇಳ್ತಿರ್ತಾವೆ? ಸರ್, ಕೆಲಸ ಮಾಡಿದ್ದಕ್ಕೆ ಹೇಳ್ತೀವಿ ಸರ್. ಕೆಲಸ ಮಾಡಿದ್ರೆ ನಾವು ಯಾರು ನಂಬೋದಾಗೋದಿಲ್ಲ. ನಾವು ಹೇಳ್ತೀವಿ ಕೇಳಿ ಸರ್. ಆತನ ಬಿಟ್ಟು ನಾವು ಯಾರು ಮಾಡೋದಿಲ್ಲ. ಯಾರು ಬಂದರೂ ಕೂಡ ಮಾಡೋದಿಲ್ಲ. ಸಿದ್ಧಾರ್ಥ್ ಸಿಂಗ್ ನಿಮಗೆಲ್ಲ ಒಪ್ಪಿಗೆ ಆಗಿದೆ? ಸರ್, ಪಕ್ಕ ಒಪ್ಪಿಗೆ. ಇದನ್ನ ಬಿಟ್ಟಂತ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಬೇರೆ ಆತನ ಸರಿ. ವೀಕ್ಷಕರೇ, ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಮನ್ಮಥ್ ಕೇರಿಯ ಹಿರಿಯರು ಮತ್ತು ಅನುಭವಿಗಳಾಗಿರ್ತಕ್ಕಂಥ ಗೊಂಚಕರ್ ರಾಜಪ್ಪಣ್ಣವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ರಾಜಪ್ಪಣ್ಣ, ನಮಸ್ತೆ. ನಿಮಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ವಿಷಯಗಳು ಬಂದಾಗ ತಾವೆಲ್ಲ ಹಿರಿಯರಿದ್ದೀರಿ, ಅನುಭವಗಳಿದ್ದೀರಿ. ಆನಂದ್ ಸಿಂಗ್ ಅವ್ರ ಜೊತೆ ಉತ್ತಮ ಒಡನಾಟ, ಅವರ ಮಗವ್ರ ಜೊತೆ ಕೂಡ ಒಡನಾಟ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ನಿಮ್ಮ ಮನ್ಮಥ್ ಕೇರಿ ಸಮಸ್ಯೆಗಳು ಅಂತ ಬಂದಾಗ ನೀವು ಯಾವುದೋ ಒಂದು ಸಮಸ್ಯೆನ ಇಟ್ಕೊಂಡು ಒಂದು ತಾವಾಗಿ ತಮ್ಮ ಟೀಮ್ನ ತೊಗೊಂಡು ನೀವು ಮನ್ಮಥ್ ಕೇರಿ ಇರ್ತಕ್ಕಂಥ ಮುಖಂಡರೆಲ್ಲರೂ ಒಂದು ಹೊಸಪೇಟೆ ಆನಂದ್ ಸಿಂಗ್ ಅವ್ರ ಕಚೇರಿಗೆ ಹೋಗಿದ್ದಾಗಿರ್ಬೋದು, ಅಥವಾ ಆನಂದ್ ಸಿಂಗ್ರವರೇ ನಿಮ್ಮೂರಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಕೆಲವೊಂದು ಕೆಲಸಗಳನ್ನು ಹೇಳ್ತಾ ಇರ್ತಾರೆ, ಸಮಸ್ಯೆಗಳನ್ನ ಹೇಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನೀವು ಯಾವ ರೀತಿಯಲ್ಲಿ ಅವರಿಂದ ಪ್ರತಿಕ್ರಿಯೆ ನೋಡಿದ್ರಿ? ಅಂದರೆ ನೋಡೋಣ ಮಾಡೋಣ ಅಂತಿದ್ರ ಅಥವಾ ಯಾವ ರೀತಿಯಲ್ಲಿ? ಎಲ್ಲ ಕೇಳಿಲ್ಲ ಸರ್, ಎಲ್ಲ ಮಾಡ್ಯಾರ, ಸೌಡಿ ಮಾಡ್ಯಾರ. ಇನ್ನೊಂದು ಏನೋ ಮಣ್ಣಿದ್ದು ಅದ ಇವಾಗ ಇದು ಕಳ್ಸ್ಯಾನ, ಸಣ್ಣ ಭವನ ಕಳ್ಸ್ಯಾನ. ಏನ್ರಿ ಇವೆರಡು ಮಾಡ್ಯಾನ. ಅತ್ತೆ ನಮ್ಗೇನು ಅಣ್ಣ ತಮ್ಮ ಇದ್ದಾಗ, ಅತ್ತೆ ನಮ್ಗೇನು MLA ಎಲ್ಲ ಅಣ್ಣ ತಮ್ಮ ಇದ್ದಾಗ ಅಂತ ಹೇಳ್ತೀನಿ ಸರ್. ತಿರ್ಗಿ ಎಲ್ಲ ಸ್ವಲ್ಪ ಸಮೂಹ ಚರ್ಚೆ ಮಾಡಿಸ್ಯಾನ. ಏನ್ರಿ ಅಡ್ಡೆಡ್ ಎಲ್ಲ ಮಾಡಿಸ್ಕೊಟ್ಟಾನ, ಬುಕ್ಗಳು ಕೊಟ್ಟಾನ ಸರ್. ಮತ್ತು ಇದ್ದದ್ದೆಲ್ಲ ಮಾಡ್ಯಾನ. ಪಾಪ ನಾವೇನು ಅದಕ್ಕೇನು ಬಿಟ್ಟು ಕೊಟ್ಟಿಲ್ಲ. ಇವತ್ತಿನವರೆಗೆ ಬಿಟ್ಟು ಕೊಟ್ಟಿಲ್ಲ ಅಂತ. ಈಗ ಮನ್ಮಥ್ ಕೇರಿಗೆ ಆನಂದ್ ಸಿಂಗ್ ಅವರು ಮರಿಲಾರದಂಥ ಕೊಡುಗೆ ಅಂತ ಕೇಳಿದರೆ ಯಾವೊಂದು ಉದಾಹರಣೆ ಕೊಡ್ತೀರಿ? ನಾವು ನೋಡ್ರಿ ಮತ್ತೆ ಅದು ಹೆಂಗೆ ಕೇಳ್ತಾನೆ ಹಂಗೆ ಹೋಗ್ತೀವಿ. ಅದನ್ನ ದಾರಿ ಹೊಡ್ತೀವಿ ನಾವು. ಅದನ್ನ ದಾರಿ ತಪ್ಪದಿಲ್ಲ ಸರ್ ನಾವು. ಹೌದಾ ಸರ್ ಅವ್ರದ್ದು ದಾರಿ ತಪ್ಪದಿಲ್ಲ ನಾವು. ಈಗ ಬೇಕಾದ ಭಾಷೆ ಮಾಡಿ ಹೇಳ್ತೀವಿ ನಾವು. ಹಂಗೇನಿಲ್ಲ, ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಹೌದಾ, ಸುಳ್ಳು ಹೇಳಬಾರ್ದು. ಯಾಕಂತಂದ್ರೆ ಆತ ಕೆಲಸ ಮಾಡತ್ತ ವ್ಯಕ್ತಿ ಅದನ್ನ, ಹಂಗಾಗಿ ಆತನಿಗೆ ಅಣ್ಣ ತಮ್ಮ ಅಂತ ಹೇಳ್ರಿ. MLA ನಮಗೆ ಅಣ್ಣ ತಮ್ಮ ಅಂತ ಹೇಳು. ಹಂಗೆ ಇದಂತ ನಿಜ ಹೇಳೋದು ನಾವು. ಈಗ 2028 ಚುನಾವಣೆ ಆಯಿತು. 2028 ಚುನಾವಣೆ ಆದಾಗ ಇಡೀ ಕರ್ನಾಟಕದಲ್ಲಿ ಆನಂದ್ ಸಿಂಗ್ ಅವ್ರ ಮಗ ಸಿದ್ಧಾರ್ಥ್ ಸಿಂಗ್ ಆರಾಮಾಗಿ ಬಂದ್ಬಿಡ್ತಾನಪ್ಪ, ಏನೂ ತೊಂದರೆ ಇಲ್ಲ ಅಂತ ಎಲ್ಲೋ ಒಂದು ಬಂದಿರ್ತು, ಸುದ್ದಿ ಇರ್ತಕ್ಕಂಥದ್ದಿತ್ತು. ಸಡನ್ನಾಗಿ ಅವರು ಒಂದು ಸೋಲಾಗ್ತದೆ. ಆಗ ನೀವೆಲ್ಲ ಸೇರ್ತೀರಿ, ಏನಪ್ಪ ಹಿಂಗಾಗ್ಬಿಡ್ತು ಅಂತಂದೇಳಿ. ಹಂಗೆ ಚರ್ಚೆ ಮಾಡಬೇಕಾದ್ರೆ ನೀವೆಲ್ಲ ಹಿರಿಯರಿದ್ರಿ, ಕೇರಿ ಒಳಗೆ ಮಾತಾಡಿರ್ಬೋದು, ನಿಮ್ಮ ಕೆರೆಗಳಿಗೆ ಮಾತಾಡಿರ್ಬೋದು. ಏನು ಒಂದು ಚರ್ಚೆ ಆಗ್ತಿತ್ತು ಆ ಸಂದರ್ಭ? ನೋಡ್ರಿ, ನಾವು 6 ಕೇರರು ಒಂದು ಹಣ ತಗೊಂಡಾಗಿ ನಿಂತ ಅದನ್ನ ಗೆಲ್ಲಿಸ್ತೀವಿ ನಾವು, ಬಿಡೋದಿಲ್ಲ. ಯಾವಾಗ? ಅದು ಎಲೆಕ್ಷನ್ ಇಟ್ಕೊಂಡಾಗ, ಮುಂದಿನ ಸತ್ತ ಎಲೆಕ್ಷನ್. ಚರ್ಚೆ ಈಗ ಅವ್ರು ಇಲ್ಲದೆ ಇರೋ ಕೊರಗು ನಿಮ್ಮನ್ನು ಕಾಡ್ತಾ ಐತೆ? ಕಾಡ್ತೈತ್ರಿ. ನಾವು ಸೊ ಒಂದು ಉತ್ತಮ ಆಡಳಿತಗಾರನ ಕಳ್ಕೊಂಡಿರ್ತಕ್ಕಂಥ ಒಂದು ಪಶ್ಚಾತ್ತಾಪ ನಮ್ಮಲ್ಲಿ ಐತೆ ಅಂತೀರಿ? ಐತೆ ನಮ್ಮ ತಲೆ ಇದ್ರೆ. ನಾವು ಆತನ ಬಗ್ಗೆ ನಾವು ಮಾತಾಡ್ತೀವಿ. ಆದ್ರೆ ನಾವು ಗೆಲ್ಸ ಕೊಡ್ತೀವಿ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ತಿಮ್ನಾಥ್ ಕೇರಿಯ ಮತ್ತೋರ್ವ ಮುಖಂಡರಾಗಿರ್ತಕ್ಕಂಥ ಗೊಂಚಿಗಾರ್ ಪೆನ್ನಯ್ಯ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಪೆನ್ನಪ್ಪಣ್ಣ, ನಿಮಗೆ ನಮಸ್ಕಾರ. ನೀವು ಆನಂದ್ ಸಿಂಗ್ ಅವ್ರನ್ನ ಮತ್ತು ಅವ್ರ ಮಗ ಸಿದ್ಧಾರ್ಥ್ ಸಿಂಗ್ ಅವ್ರು ಭಾಳ ಅಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥವ್ರು. ಜೊತೆಗೆ ಆನಂದ್ ಸಿಂಗ್ ನೀವು ಎಲ್ಲೇ ಇದ್ದು ನಿಂತರೂ ಕೂಡ ನಿಮ್ಮನ್ನ ಬಾ ಪೆನಪ್ಪ, ಏನು ಆರಾಮಿದ್ದೀರಾ ಅಂತಕ್ಕಂಥ ಮಾತನಾಡುವಂತಹ ಒಂದು ಕ್ಲೋಸ್ನೆಸ್ನ, ಅಂದರೆ ಅಷ್ಟು ಹತ್ತಿರದ ಒಂದು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಯಾವ ವಿಷಯಗಳನ್ನ ಆನಂದ್ ಸಿಂಗ್ ಅವ್ರ ಬಗ್ಗೆ ಕೇಳಿದ್ರೆ ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಸರ್, ಅವ್ರದ್ದು ಎಷ್ಟಂತ ಹೇಳ್ರಿ ಸರ್. ಯಾರಿಗೆ ಸಹಾಯ ಮಾಡಿಲ್ಲ ಅವರು. ಒಂದು ಹೆಣ್ಮಕ್ಳಿಗೆ ಸಹಾಯ ಮಾಡಿಲ್ಲ, ಮುದುಕರಿಗೆ ಸಹಾಯ ಮಾಡಿಲ್ಲ, ಓಣಿಗಳಿಗೆ ಸಹಾಯ ಮಾಡಿಲ್ಲ. ಇಡೀ ಕೇರಿಗಳಿಗೆಲ್ಲ ಚೌಡಿಗಳು, ಗುಡಿಗಳು ಸಾಕಷ್ಟು ಮಾಡ್ಯಾರ. ನನಗೀಗ 60-65 ವರ್ಷ. ಅಂಥದ್ರಲ್ಲಿ ಎಂಥ MLAಗಳು ಬಂದ್ರೆ ಅಂಥ ಗುಡಿ ಕಟ್ಟಿಲ್ಲ. ನಮಗೆ ನಿಜಲಿಂಗಮ್ಮನ ಗುಡಿ ಅಷ್ಟು ಕಟ್ಟೆ ಕೊಟ್ಟ. ಅದನ್ನ ಎಷ್ಟು ತಲತಲಾಂತರ ಆದ್ರ ಗುಡಿಗೆ ಆ ಗುಡಿ ನಾವು ಹೇಳ್ಕೊಂಬಕತ್ತನ್ನ ತಂದೆ ಮಕ್ಕಳಿಗೆ ನಾವು ಅವರು MLAಗಳು ಅಲ್ಲ, ಅವರು ಇವರಲ್ಲ. ಆದರೆ ಅವರು ನಮಗೆ
ಒಂದು ಮಕ್ಕಳಾಗಿ ಕೆಲಸ ಮಾಡಿ ಕೊಡ್ತಾರೆ. ಅಂಥ ವ್ಯಕ್ತಿಗಳು ಈ ಮುಂದೆ ಆದ್ರೂ ಕೂಡ ಅವರೇ ಬರಲ್ಲ ಅಂತ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಸಿದ್ಧಾರ್ಥ್ ಸಿಂಗ್ ಬಗ್ಗೆ ಕೇಳೋದಾರೆ ಏನು ಹೇಳ್ತೀರಿ ಹಿರಿಯರಾಗಿ ತಾವು? ಸಿದ್ಧಾರ್ಥ್ ಸಿಂಗ್ ಅಂದ್ರೆ ನಮಗೆ ಪ್ರಾಣ ಆಗಲಿ ಕೊಡ್ತೀವಿ ಸರ್, ಆತೇ ಬರಬೇಕು. ಈಗ ಸಿದ್ಧಾರ್ಥ್ ಸಿಂಗ್ ಅವರೇ ಬರಬೇಕು, ಪ್ರಾಣ ಆಗಲಿ ಕೊಡ್ತೀವಿ ಅಂತ ಹೇಳಿದ್ರೆ ಅವರಲ್ಲಿ ಏನೋ ಗುಣಗಳು ನಿಮ್ಗೆ ಮೆಚ್ಚಿರ್ಬೇಕಲ್ಲ ಸರ್? ಏನು ಗುಣಗಳು ಮೆಚ್ಚಿದಾವೆ ಅಂತ ನೀವು ಹೇಳ್ತೀರಿ? ಅವ್ರಿಗೆ ತಂದೆ ಮೀರ್ಸಾನ ಸರ್. ಹೌದಾ? ಯಾವ ವಿಚಾರದಲ್ಲಿ? ನೀನು ಏನು ಕೆಲಸ ಕೇಳ್ತೀವಿ ಆ ಕೆಲಸಕ್ಕೆ ಅವರ ಇಲ್ಲ ಅಂಬಾರ ಸಿದ್ಧಾರ್ಥ್ ಸಿಂಗ್ ಅವರು? ಹೌದೌದು. ಓಕೆ. ಮುಂದೆ ಆದ್ರೂ ಕೂಡ ಆತೇ ಬರಬೇಕು, ಮುಂದೆ ಆತ ಬರಬೇಕು, ಆತೇ ಬರಬೇಕು. ಈಗ ಒಬ್ಬ MLA ಮತ್ತು ಸಚಿವನಂದ ಮೇಲೆ ಆ ಕ್ಷೇತ್ರ ಇರ್ತದೆ, ಲಕ್ಷಾಂತರ ಮತದಾರರು ಅವ್ರದ್ದೇ ಆಗಿರ್ತಕ್ಕಂಥ ಕ್ಷೇತ್ರ ಜನರೆಲ್ಲ ಇರ್ತಾರೆ, ಹಲವಾರು ಜನ ಬಂದಿರ್ತಾರೆ. ನೀವು ಕೂಡ ಹೊಸಪೇಟೆಗೆ ಹೋಗಿರೋದಾಗಿರ್ಬೋದು ಅಥವಾ ಅವರು ಇಲ್ಲಿಗೆ ಬಂದಿರೋದಾಗಿರ್ಬೋದು. ಆ ಸಂದರ್ಭದಲ್ಲಿ ಅವ್ರು ನಿಮ್ಮ ಜೊತೆ ಯಾರು ಆನಂದ್ ಸಿಂಗ್ ಅವರು ಬೆರಿತಕ್ಕಂಥದ್ದು, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಇರ್ತಿತ್ತು ಸರ್? ಅವರು ಕೆಲಸ ಮಾಡೋದು ಎಲ್ಲ ಮಾಡಿಕೊಡ್ತಾರೆ ಸರ್. ನಿಮ್ಮ ಜೊತೆ ಯಾವ ರೀತಿಯಲ್ಲಿ ಒಡನಾಟ ಇತ್ತು? ಯಾವತ್ತಾದ್ರೂ ಅವರು ನಾನು ಸಚಿವ ಶಾಸಕ ನೀವು ಅಲ್ಲೇ ನಿಂತಿರ್ರಿ ಇಲ್ಲೇ ನಿಂತಿರಿ ಆ ಥರದ್ದು ಏನಾದರೂ? ಆ ಭಾವನೆ ಅವ್ರ ಇಬ್ಬರಿಗೆ ತಂದೆ ಮಕ್ಕಳಿಗೆ ಇಲ್ಲ, ಅವ್ರಿಗೆ ಇಲ್ಲ, ಆ ಭಾವನೆನೇ ಇಲ್ಲ. ಅವರು ಒಂದು ತಂದೆ ಮಕ್ಕಳಾಗಲಿ ಅಣ್ಣ ತಮ್ಮಗಳಾದಾಗ ನಮ್ಮನ್ನೆಲ್ಲ ಬಾರಿಸ್ಕೊಂಡು ಹೋಗ್ತಾರೆ. ಓಕೆ. ಅಂಥ ವ್ಯಕ್ತಿಗಳು ಜನರ ಜೊತೆ ಇರಬೇಕನ್ನೋ? ಇರ್ಬೇಕು ಸರ್. ನಮ್ಮ ಜೊತೆಗೆ ಅವ್ರು ಇರಬೇಕು, ಯಾವಾಗಲೂ ಇರಬೇಕು, ಯಾವಾಗ ಇರಬೇಕು. ಅಂಥ MLA ಅಂತ ತಂದೆ ಮಗ ನಮಗೆ ಸಿಗೋದಲ್ಲ. ಈಗ 2028ರಲ್ಲಿ ಮಗನ ಉಳಿಸ್ಕೊಂತೀರಾ? ಉಳಿಸ್ಕೊಂತ ಆ ಭರವಸೆ ಐತಿ. ಈ ದೇವಿ ಸಂದಲ್ಲಿ ಹೇಳ್ತಾ ಇದ್ದೀನಿ ನಾನು, ಸುಳ್ಳು ಹೇಳ. ಅದನ್ನೇ ನಾವು ಮಾಡೋದು. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ 18ನೇ ವಾರ್ಡ್ ಮನ್ಮಥ್ ಖೇರಿಯ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಲಿಂಗಪ್ಪಣ್ಣವ್ರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ನಮಸ್ತೆ ಲಿಂಗಪ್ಪಣ್ಣ. ನಿಮಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ವಿಷಯ ಬಂದಾಗ ತಾವು ಒಬ್ಬ ಜನಪ್ರತಿನಿಧಿಯಾಗಿ ಆನಂದ್ ಸಿಂಗ್ರವ್ರ ಜೊತೆ ಒಡನಾಟ ಹೊಂದಿರತಕ್ಕಂಥದ್ದು, ಶಾಸಕರು ಸಚಿವರಾದಾಗ ಹಲವಾರು ಬಾರಿ ನಿಮ್ಮ ವಾರ್ಡಿನ ಅಭಿವೃದ್ಧಿ ಬಗ್ಗೆ ಹೋಗಿ ಬಂದಿರತಕ್ಕಂಥದ್ದಿದೆ. ಯಾವ್ಯಾವ ವಿಷಯಗಳನ್ನ ನೀವು ನಮ್ಮ ಜೊತೆಗೆ ಹಂಚ್ಕೊಳ್ತೀರಿ? ಮನ್ಮಥ್ ಖೇರಿಗೆ ಆನಂದ್ ಸಿಂಗ್ ಅವರ ಕೊಡುಗೆಗಳು ಅಂತ ಬಂದಾಗ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮನ್ಮಥ್ ಖೇರಿಗೆ ಕೊಡುಗೆ ಅಂದರೆ ಈ 6 ಕೇರಿಗೆ 5 ಕೇರಿಗಿಂತ ಮುಂಚೆನೇ ಹೆಸರಾದಂಥ ಒಂದು ಚೌಡಿ ನಮ್ಮದೇ ಫಸ್ಟ್ ಆಗಿರೋದು, ಅದು ಒಂದು ಹೆಮ್ಮೆ. ಮತ್ತು ಈಗ ಮೊನ್ನೆ ಆಡಳಿತ ಸಚಿವರು ಇದ್ದಾಗ ಒಂದು ಸಮುದಾಯ ಭವನ ಕಟ್ಟಿಕೊಟ್ರು, 2 ನಮಗೆ ಉನ್ನತ ಸ್ಥಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಈಗ ಒಬ್ಬ ಸಚಿವರಾಗಿ ಶಾಸಕರಾಗಿ ಒಟ್ಟಾರೆ ನಿಮ್ಮ ಈಗ ಮನ್ಮಥ್ ಖೇರಿದೊಂದು ವಿಚಾರ ಬಂದಾಗ ಅದನ್ನು ಬಿಟ್ಟು ಒಟ್ಟಾರೆ ಹೊಸಪೇಟೆ ವಿಧಾನಸಭಾ ಕ್ಷೇತ್ರನ ನೋಡಿದಾಗ ಯಾವೆಲ್ಲ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಕಮಲಾಪುರದಾಗಿರ್ಬೋದು ಅಥವಾ ಹೊಸಪೇಟೆಯಲ್ಲಾಗಿರ್ಬೋದು. ಈಗ ಕಮಲಾಪುರದ ಹೇಳ್ತದೆ, ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಇನ್ನು ಯಾವ ಸಮಾಜಕ್ಕೆ ಕೊಟ್ಟಿಲ್ಲ, ಅದು ಹೆಮ್ಮೆಯಿಂದ ನಾವು ಹೇಳ್ಕೊತಿದ್ವಿ. 6 ಕೇರಿಗೆ ಚೌಡಿ ಅಂದರೆ ಚೌಡಿ, ಗುಡಿ ಅಂದರೆ ಗುಡಿ, 6 ಕೇರಿಗೆ ಏನು ಸೌಲಭ್ಯ ಒದಗಿಸಬೇಕು ಅದು ಒದಗಿಸಿ, ಮತ್ತು 2 ಕೋಟಿ ರೂಪಾಯಿ ಎಕ್ಸ್ಟ್ರಾ ನಮ್ಮ ಬೇಡಿಕೆ ಇಟ್ಟಿದ್ದಕ್ಕೆ 2 ಕೋಟಿ ರೂಪಾಯಿ ಇದು ಕಲ್ಯಾಣ ಮಂಟಪ ಹಾಕಿಕೊಟ್ಟಿದ್ದಾರೆ. ಯಾವ ಕಲ್ಯಾಣ ಮಂಟಪ ಅದು? ವಾಲ್ಮೀಕಿ ಕಲ್ಯಾಣ ಮಂಟಪ. ಓಕೆ. ಈಗ ಅದು ರೆಡಿ ಆಗಿದೆನಾ? ರೆಡಿ ಆಗ್ತಿದೆ, ರೆಡಿ ಆಗ್ತಾ ಇದೆ. ಓಕೆ. ಅದು ನಮ್ಮ ಸಮಾಜಕ್ಕೆ ಹೇಳಿಕೊಳ್ಳುವಷ್ಟು ಹೆಮ್ಮೆ ಅದು. ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿನ ಅವರ ನಂತರ ಬಂದಿರತಕ್ಕಂಥ ಸಿದ್ಧಾರ್ಥ್ ಸಿಂಗ್ ರವರು ಬರ್ತಾರೆ. ಸೊ ಆ ಸಿದ್ಧಾರ್ಥ್ ಸಿಂಗ್ ಅವ್ರ ಬಗ್ಗೆ ಏನಾದರೂ ಕೇಳಿದಾಗ ಯಾವ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತೀರಿ? ಸಿದ್ಧಾರ್ಥ್ ಸಿಂಗು ಒಂಥರ ಜನರಲ್ಲಿ ಸಾಮಾನ್ಯ ಮನುಷ್ಯನ ಥರ, ಒಬ್ಬ MLA ಮಗ, ಒಬ್ಬ ಮಿನಿಸ್ಟ್ರ್ ಮಗ ಅಂತ ಜಂಬ ಒಂದು ಗೌರವ ಯಾವುದಿಲ್ಲ. ಅಣ್ಣ ಯಾರೇ ಆಗಲಿ ಅಣ್ಣ ಏನು ಬೇಕು ಅದು ಸ್ಪಂದಿಸ್ತಾರೆ. ಆ ಸ್ಪಂದನೆಗೆ ನಾವು ಅವ್ರ ಒಡನಾಟದಲ್ಲಿ ನಾವು ಚೆನ್ನಾಗಿ ಹಿಡ್ಕೊಂಡಿದ್ವಿ. ಏನು ನಮ್ಮ ದುರದೃಷ್ಟ, ನಾವು ಎಷ್ಟೋ ಕಷ್ಟ ಬಿದ್ದು ಅವ್ರನ್ನ ಗೆಲ್ಲಿಸ್ಬೇಕು, ಹುಡುಗ ಯಂಗ್ಸ್ಟಾರು ನಮ್ಮ ಜೊತೆಗೆ ಇರ್ತಾರ ಅಂತ ಎಷ್ಟೋ ಒದ್ದಾಡಿ ಮಾಡಿದ್ರೆ ಜನ ಏನು ಮಾಡಿದ್ರು ಯಾವುದೋ ಆಸೆಗೆ ಬೆಲೆ ಬಿದ್ದು ಅವ್ರನ್ನ ಸೋಲಿಸಿದರು. ಈಗ ಮತ್ತೊಂದು ಪ್ರಶ್ನೆ, ಕೆಲವೊಬ್ಬರು ಎಲೆಕ್ಷನ್ ಅಂತ ಬರ್ತಾರೆ, ಎಲೆಕ್ಷನಲ್ಲಿ ಗೆದ್ದರೆ ನಿಮ್ಮ ಜೊತೆಗೆ ಇರ್ತಾರೆ, ಎಲೆಕ್ಷನಲ್ಲಿ ಸೋತಾದ ನಂತರ ಮತ್ತೊಂದು ಎಲೆಕ್ಷನಿಗೆ ಬರ್ತಾರೆ. ಬಟ್ 2023 ಮೇನಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ನಂತರ ಸಿದ್ಧಾರ್ಥ್ ಸಿಂಗ್ ಎಲ್ಲಿಯೂ ಕೂಡ ಹೋಗಿಲ್ಲ. ಅವರದಾದಮೇಲೂ ಕೂಡ ಜನರ ಜೊತೆ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಕೆಲವೊಬ್ರು ಎಲ್ಲ ಎಲೆಕ್ಷನ್ ಸಂಬಂಧ ಇರ್ತಕ್ಕಂಥ ನಾಟಕೀಯ ಬೆಳವಣಿಗೆಗಳನ್ನು ಮಾಡ್ತಾರೆ. ಎಲ್ಲಾದರೂ ಆ ಒಂದು ವಿಚಾರಗಳು ನೀವು ಅವರಲ್ಲಿ ಯಾವತ್ತಾದ್ರೂ ನೋಡಿದ್ರಾ ಅಂತಕ್ಕಂಥ ಒಂದು ಪ್ರಶ್ನೆ ಇರ್ತದೆ. ಇಲ್ಲ, ಆ ಥರ ನಾವು ನೋಡಿಲ್ಲ. ಏನೇ ಬರಲಿ ನನಗೆ ಫೋನ್ ಮಾಡಿರಿ, ಸಣ್ಣ ಪುಟ್ಟ ಯಾವುದೇ ಇದ್ದರೆ ನಾನು ಸ್ಪಂದಿಸ್ತೀನಿ. ಆತ್ಮೀಯ ಫ್ರೆಂಡ್ಲಿ ಲೆವೆಲ್ಲೇ ಮಾತಾಡ್ತಿದ್ದಾರೆ. ಆ ಥರ ಏನು ನಿಮ್ಗೆ ಯಾಕೆ ಏನು ಅಂತ ಆ ಮಾತನೇ ಇಲ್ಲ. ಅವರ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ನೀವು ಆಶೀರ್ವಾದ ಮಾಡೋದಾದರೆ ಒಬ್ಬ ಹಿರಿಯರಾಗಿ, ಅವರ ಬ್ರದರ್ ಆಗಿ, ಅಣ್ಣನಾಗಿ
ಏನಂತ ಆಶೀರ್ವಾದ ಮಾಡ್ತೀರಿ ಸಿದ್ಧಾರ್ಥ್ ಸಿಂಗ್ ಅವರಿಗೆ? ಸಿದ್ಧಾರ್ಥ ಸಿಂಗ್ ಅವರಿಗೆ ನಾವು ಆತ ಎಲೆಕ್ಷನ್ ಮುಂಚೆನೇ ನಾವು ಕೆಲವೊಂದು ದೇವಸ್ಥಾನಗಳಲ್ಲಿ ನಾವೆಲ್ಲ ಬೇಡಿಕೆ ಇಟ್ಕೊಂಡು ಮಾಡಿದ್ವಿ, ಅದು ಅಸ್ತಮ ಅಲ್ಲಿಗೆ ಆಯಿತು. ಈ ಸರಿ ಮುಂದಿನ ಸಾರಿ 2028ಕ್ಕೆ ಆದರೆ ಸತತವಾಗಿ ಸಿದ್ಧಾರ್ಥ ಸಿಂಗನೇ MLA ಆಗ್ಬೇಕಂತ ನಾವು ಬಯಸ್ತಾ ಇದ್ದೀವಿ. ಈ ಕಮಲಾಪುರದಲ್ಲಿ ಪುರಸಭೆ ಸದಸ್ಯರಾಗಿ 20 ವಾರ್ಡ್ನಲ್ಲಿ ಸದಸ್ಯರು ನಾವು ಅಧಿಕಾರದಾಗ ಇದ್ದರೂ ಕೂಡ ಆ ಆಫೀಸ್ಗಳಿದ್ದ ಒಂದು 5 ಲೈಟ್ ತೆಗ್ಸೋಕ್ಕಾಗಿಲ್ಲ, ಆಗಲಿಲ್ಲ. ಆ ಸಂದರ್ಭದಲ್ಲಿ ಸಿದ್ಧಾರ್ಥ ಸಿಂಗ್ ಅವ್ರಿಗೆ ಒಂದು ಕಿವಿ ಮಾತು ಹೇಳಿದ್ವಿ, ಅಣ್ಣ ಓಣಿಯಲ್ಲಿ ಸಂದುಗಳಲ್ಲಿ ಬಡ ಜನಗಳಿಗೆ ಲೈಟಿಂದು ಭಾಳ ತೊಂದರೆ ಇದೆ ಅಂದರೆ ವಾರ್ಡಿಗೆ 10 ಲೈಟ್ ಅಂದರೆ 20 ವಾರ್ಡಿಗೆ 200 ಲೈಟ್ ಇಮಿಡಿಯೇಟ್ಲಿ ತರಿಸಿಕೊಟ್ಟಿದ್ದಾರೆ. ಅದು ನಾವು ನೆನೆಸ್ಕೊಂಡು ಅವ್ರನ್ನ ಹೆಮ್ಮೆ ಪಡೆದ ಅವಶ್ಯಕತೆ ಇದೆ. ಸೊ ಇಲ್ಲಿವರೆಗೆ ಕಮಲಾಪುರದ ವಾಲ್ಮೀಕಿ ನಾಯಕ ಸಮಾಜದ 6 ಕೇರಿಗಳ ಮುಖಂಡರ ಜೊತೆ ನಾವು ಸಮಾಲೋಚನೆ ನಡೆದಾಗ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯಗಳ ಬಗ್ಗೆ ಮಾತನಾಡಿದಾಗ ಹಲವಾರು ಅಭಿವೃದ್ಧಿಗಳ ಕಾರ್ಯಗಳ ಬಗ್ಗೆ, ಹಲವಾರು ದಾನ ಧರ್ಮಗಳ ಬಗ್ಗೆ, ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಅನೇಕ ಸಾಧನೆಗಳ ಬಗ್ಗೆ ಇಲ್ಲಿರ್ತಕ್ಕಂಥ ಮುಖಂಡರುಗಳು ತಮ್ಮ ಉದಾಹರಣೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಚಾವಡಿಯ ಒಂದು ಹೆಮ್ಮೆ ಮತ್ತು ಗೌರವ, ಒಂದು ಪ್ರತಿಷ್ಠೆ ಅಂತ ಹೇಳಿದರೆ ಆ ಕೇರಿಗಳ ಚಾವಡಿ. ಆ ಚಾವಡಿಗಳನ್ನು ಪುನರ್ ನವೀಕರಿಸಿ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಆನಂದ್ ಸಿಂಗ್ ರವರಿಗೆ ಸಿಗ್ತದೆ ಅಂತಕ್ಕಂಥದ್ದು. ಜೊತೆಗೆ ಆಯಾ ಕೇರಿಗಳ ಕುಲದೈವ ಅಥವಾ ಆಯಾ ಕೇರಿಗಳ ಗ್ರಾಮ ದೇವತೆ ಏನಿರ್ತದೆ ಆ ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಸಹ ಅವರು ತಮ್ಮ ಸ್ವಂತ ಖರ್ಚಿನಲ್ಲೇ ಮಾಡಿದರೆ. ಜೊತೆಗೆ ನಮ್ಮ ಕೇರಿಗಳಿಗೆ ಬೇಕಾಗಿರ್ತಕ್ಕಂಥ ಸಮುದಾಯ ಭವನಗಳ ನಿರ್ಮಾಣ ಆಗಿದೆ. ಆ ಕೇರಿಗಳಲ್ಲಿ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯು ಕೂಡ ಆನಂದ್ ಸಿಂಗ್ ರವರಿಂದಲೇ ಆಗಿರ್ತಕ್ಕಂಥದ್ದು. ಜೊತೆಗೆ ಇಡೀ ನಮ್ಮ ಕಮಲಾಪುರಕ್ಕೆ ವಾಲ್ಮೀಕಿ ಕಲ್ಯಾಣ ಮಂಟಪ ಅಂತಕ್ಕಂಥದ್ದನ್ನು ಬರೋಬ್ಬರಿ 2 ಕೋಟಿ ರೂಪಾಯಿ ಅನುದಾನದಲ್ಲಿ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಕೂಡ ಆನಂದ್ ಸಿಂಗ್ ರವರಿಗೆ ಸೇರ್ತದೆ. ಅವರು ಅಭಿವೃದ್ಧಿಯ ಹರಿಕಾರ. ಹಾಗೆ ಆಧುನಿಕ ನಮ್ಮ ಕಮಲಾಪುರದಲ್ಲಿರ್ತಕ್ಕಂಥ 6 ಕೇರಿಗಳ ಒಂದು ನವೀಕರಣಕ್ಕೆ ಮತ್ತು ಆಧುನಿಕತೆಗೆ ಅವರು ಒಂದು ಹೈಟೆಕ್ ಸ್ಪರ್ಶವನ್ನು, ಹೈಟೆಕ್ ಟಚ್ ಅನ್ನ ಕೊಟ್ಟಿರ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿರ್ತಕ್ಕಂಥ ಮುಖಂಡರು ಹೇಳ್ತಾರೆ. ಅದ್ರ ಜೊತೆಗೆ ಅದಾದ ನಂತರ ಬಂದಿರತಕ್ಕಂಥ ಅವ್ರ ಪುತ್ರರಾಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ ಅವರು ನಮ್ಮ ಕಮಲಾಪುರದಲ್ಲಿ ಗ್ರಾಮ ವಾಸ್ತವ್ಯ ಹೂಡೋದ್ರ ಮೂಲಕ ಇಲ್ಲಿರ್ತಕ್ಕಂಥ ಅನೇಕ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಮಾರಣಾಂತಿಕ ಕಾಯಿಲೆಗಳಾಗಿರ್ತಕ್ಕಂಥ ಹೃದಯ ಬೇನೆ ಇರ್ಬೋದು, ಕಿಡ್ನಿ ವೈಫಲ್ಯ ಇರ್ತಕ್ಕಂಥದ್ದು ಇರ್ಬೋದು, ಕ್ಯಾನ್ಸರ್ನಿಂದ ಬಳಲ್ತಕ್ಕಂಥದ್ದು ಇರ್ಬೋದು, ಇನ್ನಿತರ ಯಾವುದೇ ಕಾಯಿಲೆಗಳಿಗೂ ಕೂಡ ಅವರ ಚಿಕಿತ್ಸಾ ವೆಚ್ಚಕ್ಕೆ ಹಣವನ್ನು ನೀಡಿರ್ತಕ್ಕಂಥದ್ದು ಇರ್ಬೋದು, ಮಕ್ಕಳಿಗೆ ಪುಸ್ತಕಗಳನ್ನು ನೀಡೋದರಿಂದ ಹಿಡ್ಕೊಂಡು ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣದ ನೆರವನ್ನು ನೀಡಿರ್ತಕ್ಕಂಥದ್ದು, ಜೊತೆಗೆ ಲೈಟ್ಸ್ಗಳನ್ನು ನೀಡ್ತಕ್ಕಂಥದ್ದು, ಹೀಗೆ ಒಂದೇ ಎರಡೇ 10 ಕೆಲಸಗಳನ್ನು ಮಾಡಿರ್ತಕ್ಕಂಥ ಇವರ ಸೇವೆಗಳನ್ನು ವರ್ಣಿಸಲಿಕ್ಕೆ ಪದಗಳೇ ಸಿಗುತ್ತಿಲ್ಲ. ಅಂಥ ವ್ಯಕ್ತಿಗಳು ನಾವು ಕಳ್ಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ತಪ್ಪು. ಜೊತೆಗೆ ಆ ಒಂದು ತಪ್ಪಿನ ಅರಿವಾಗಿದೆ. ನಾವಂತೂ ಅವ್ರ ಜೊತೆಗೆ ಯಾವಾಗಲೂ ಇರ್ತೀವಿ. 2028ರ ಚುನಾವಣೆಯಲ್ಲಿ ಸಿದ್ಧಾರ್ಥ ಸಿಂಗ್ ಅವರು ಜನಪ್ರತಿನಿಧಿಯಾಗಿ MLA ಆಗಿ ನಮ್ಮ 6 ಕೇರಿಗಳ ಅವ್ರ ತಂದೆ ಕೊಡ್ತಕ್ಕಂಥ ಕೊಡುಗೆಗಿಂತಲೂ ಅತಿ ಹೆಚ್ಚು ಕೊಡುಗೆಗಳನ್ನು ನೀಡ್ತಾರೆ. ಈ ಒಂದು ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಅವರು MLA ಆಗಬೇಕನ್ನೋದು ಕೂಡ ನಮ್ಮೆಲ್ಲರ ಆಶಯವಾಗಿದೆ ಅಂತಕ್ಕಂಥದ್ದು. ಇದ್ರ ಜೊತೆಗೆ ಒಂದು ವಿಷಯ ಏನಂತ ಇಲ್ಲಿ ನೆನಪು ಮಾಡ್ಬೇಕಂದ್ರೆ, ಈ 6 ಕೇರಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಆನೆಗುಂದಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಪಾಳೆಪಟ್ಟು ಮತ್ತು ಪಾಳೆಗಾರಿಕೆ ನಡೆಸಿರ್ತಕ್ಕಂಥ ಅನೇಕ ವಾಲ್ಮೀಕಿ ನಾಯಕ ಸಮಾಜದ ಪಾಳೆಗಾರಿಕೆಯ ಒಂದು ಪಳಿಯುಳಿಕೆಗಳು ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಚಾವಡಿಗಳು ಗೌರವದ ಪ್ರತಿಷ್ಠೆ ಮತ್ತು ಇಲ್ಲಿರ್ತಕ್ಕಂಥ ಭಾವನಾತ್ಮಕ ವಿಷಯಗಳಿಗೆ ಬೆರೆತಕ್ಕಂಥದ್ದು. ಅಂಥ ಚಾವಡಿಗಳೇ ನಮ್ಮ ಕೇರಿಗಳ ಒಂದು ಹೆಮ್ಮೆ. ಆ ಚಾವಡಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯವನ್ನು ಆನಂದ್ ಸಿಂಗ್ ರವರು ಮಾಡಿದ್ದಾರೆ. ಹೀಗಾಗಿ ಆನಂದ್ ಸಿಂಗ್ ರವರನ್ನ ನಮ್ಮ ಕೇರಿಗಳು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ. ಸಿದ್ಧಾರ್ಥ ಸಿಂಗ್ ರವರು ಕೂಡ ಅವರ ಅಪ್ಪನ ಹಾದಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರನ್ನು ನಾವು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡೇ ಮಾಡ್ತೀವಿ. ಈ ಕೇರಿಗಳು ಒಂದು ಆಶೀರ್ವಾದ ಸಿದ್ಧಾರ್ಥ ಸಿಂಗ್ ಅವರ ಮೇಲೆ ಯಾವಾಗಲಿರ್ತದೆ. 2028ರ ಚುನಾವಣೆಯಲ್ಲಿ ಕೇರಿಗಳೆಲ್ಲ ಇರ್ತಕ್ಕಂಥ ಅನೇಕ ಮುಖಂಡರುಗಳು ಜೊತೆಯಾಗಿ ನಿಂತು ಸಿದ್ಧಾರ್ಥ ಸಿಂಗ್ ರವ್ರನ್ನ MLA ಮಾಡೇ ಮಾಡ್ತೀವಿ. ಅಂತಹ ಒಬ್ಬ ಹರಿಯುವ ನೀರಾಗಿರ್ತಕ್ಕಂಥ ವ್ಯಕ್ತಿಗಳು ಜನರ ಮಧ್ಯದಲ್ಲಿರಬೇಕು, ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು. ಆ ಮೂಲಕ ನಮ್ಮ ಕೇರಿಗಳು ಕೂಡ ಅಭಿವೃದ್ಧಿ ಆಗಬೇಕು, ನಮ್ಮ ಇಡೀ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗಬೇಕು. ಸುಮ್ಮನೆ ಮಲಗಿದ್ದಲ್ಲೇ ಮಲಗ್ತಕ್ಕಂಥ ಜಡವಾಗಿ ಇರ್ತಕ್ಕಂಥ ವ್ಯಕ್ತಿಗಳು ನಮಗೆ ಬೇಕಾಗಿಲ್ಲ. ನಿತ್ಯ ಹರಿದ್ವರ್ಣದಂತೆ ಪಾದರಸದಂತೆ ಚಟುವಟಿಕೆಗಳಿಂದ ಕೂಡಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ ರವರು ನಮ್ಮ ಜನಪ್ರತಿನಿಧಿ ಆಗಬೇಕನ್ನೋದು ಈ ಭಾಗದ ಕೇರಿಗಳ ಮುಖಂಡರ ಒಂದು ಒತ್ತಾಸೆ ಆಗಿದೆ. ಅವರಿಗೆ ಎಲ್ಲ 6 ಕೇರಿಗಳಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಸ್ಥಳಕ್ಕೆ ಹೋಗ್ತಾ ಇದೆ. ಹುಟ್ಟುಹಬ್ಬದ ಶುಭಾಶಯಗಳು ಸಿದ್ಧಾರ್ಥ ಸಿಂಗ್.